ಸರ್ಕಾರದ ಭವಿಷ್ಯದ ಕುರಿತಾಗಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಭವಿಷ್ಯವನ್ನ ಇದೀಗ ಶೋಭಾ ಕರಂದ್ಲಾಜೆ ಅವರು ನುಡಿದಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರದಲ್ಲಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿಯಾಗುತ್ತೆ. ಕಾರಣ ಅಷ್ಟೊಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಅದನ್ನ ಊಹೆ ಕೂಡ ಮಾಡೋದಕ್ಕೆ ಅಸಾಧ್ಯ. ಅದು ಸರ್ಕಾರದ ಮೇಲೆ ದೊಡ್ಡ ಮಟ್ಟಿಗೆ ಪರಿಣಾಮವನ್ನು ಕೂಡ ಬೀರಲಿದೆ ಅಂತ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸರ್ಕಾರದ ಕುರಿತಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ನನಗೆ ರಾಜಕೀಯದಲ್ಲಿ ಹೊಸದಲ್ಲ. ನಾನು ಮಂತ್ರಿ ಇದ್ದಾಗಲೇ ನನ್ನ ರಾಜೀನಾಮೆಯನ್ನು ತಗೊಂಡಂಥ ಉದಾಹರಣೆ ಇದೆ. ಟಿಕೆಟ್ ಎಲ್ಲರೂ ಕೇಳ್ಬೋದು, ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಇದನ್ನು ಎಲ್ಲವನ್ನ ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ, ಜನನೂ ಗಮನಿಸ್ತಾ ಇದ್ದಾರೆ, ಹೈಕಮಾಂಡ್ ಗಮನಿಸ್ತಾ ಇದೆ. ಅದಕ್ಕಾಗಿ ಅದು ಬರುವಂಥದ್ದಿಂದಲೇ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕಾ ಅವರೇ ಕೊಡ್ತಾರೆ. ಆದರೆ ನಾನಿವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಭಿವೃದ್ಧಿಯ ಆಧಾರದಲ್ಲೇ ಚರ್ಚೆ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ನಾವೆಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ಆ ಅಭಿವೃದ್ಧಿ ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಜನಕ್ಕೆ ಜಲ್ ಜೀವನ ಮಿಷನಲ್ಲಿ ನೀರು ತಲುಪಿದೆ, ಎಷ್ಟು ಜನಕ್ಕೆ ನಾವು ವಿದ್ಯುತ್ ಇಲ್ಲದವರಿಗೆ ವಿದ್ಯುತ್ ಕೂಡ ಲೋಕಸಭಾ ಚುನಾವಣೆ ಆದಮೇಲೆ ಏನೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡೋಕ್ಕೂ ಆಗಲ್ಲ. ಆ ರೀತಿಯ ಒಂದು ಗೊಂದಲ ರಾಜ್ಯ ಸರ್ಕಾರದಲ್ಲೂ ಕೂಡ ಇದೆ. ಯಾವಾಗ ಬೇಕಾದ್ರೂ ರಾಜ್ಯದಲ್ಲಿ ಏನೋ ಆಗ್ಬೋದು ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕೂಡ ನಿರ್ಮಾಣ ಆಗಿದೆ. ಆ ರೀತಿಯ ವಾತಾವರಣ ನಮ್ಮಲ್ಲಿ ಅಲ್ಲ, ಆ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆ. ಅದಕ್ಕಾಗಿ ಮುಂದೆ ಬರುವಂತ ಎಲ್ಲ ಚುನಾವಣೆಗೆ ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರುವಂತದಿದೆ. ಆದಷ್ಟು ಬೇಗನೆ ಅದು ಬರ್ಬೋದು. ನಮ್ಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಕೂಡ ಲೋಕಸಭಾ ಚುನಾವಣೆ ಆದ್ಮೇಲೆ ಏನೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡೋಕ್ಕೂ ಆಗಲ್ಲ. ಆ ರೀತಿಯ ಒಂದು ಗೊಂದಲ ರಾಜ್ಯ ಸರ್ಕಾರದಲ್ಲೂ ಕೂಡ ಇದೆ. ಯಾವಾಗ ಬೇಕಾದ್ರೂ ರಾಜ್ಯದಲ್ಲಿ ಏನೋ ಆಗ್ಬೋದು ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕೂಡ ನಿರ್ಮಾಣ ಆಗಿದೆ. ಆ ರೀತಿಯ ವಾತಾವರಣ ನಮ್ಮಲ್ಲಿ ಅಲ್ಲ, ಆ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆ. ಅದಕ್ಕಾಗಿ ಮುಂದೆ ಬರುವಂತ ಎಲ್ಲ ಚುನಾವಣೆಗೆ ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರುವಂತದಿದೆ. ಆದಷ್ಟು ಬೇಗನೆ ಅದು ಬರ್ಬೋದು. ನಮ್ಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಕೂಡ ಲೋಕಸಭಾ ಚುನಾವಣೆ ಆದ್ಮೇಲೆ ಏನೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡಕ್ಕೂ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಏನಾಗುತ್ತೆ ಅನ್ನೋದನ್ನ ಊಹೆ ಕೂಡ ಮಾಡ್ಲಿಕ್ಕಾಗಲ್ಲ. ಕಾರಣ ಕಾಂಗ್ರೆಸ್ ಪಕ್ಷದ ಒಳಗೆ ಆಂತರಿಕವಾಗಿ ಅಷ್ಟೆಲ್ಲ ಗೊಂದಲದ ವಾತಾವರಣ ಇದೆ. ಈ ಲೋಕಸಭಾ ಚುನಾವಣೆ ಆದ ನಂತರದಲ್ಲಿ ಅದೆಲ್ಲವೂ ಕೂಡ ಸ್ಫೋಟವಾಗುತ್ತೆ. ಅದರ ನಂತರದಲ್ಲಿ ಏನು ಪರಿಣಾಮ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ.